ಏನಾಗಕ್ಕ ನೀವು ಕೆಲಸ ಮಾಡ್ತಿದೀವ ಕನಕ ಎಲ್ಲಿ ಹೋಯ್ತದಿ ಅವ್ರಿಗೆ ಜಬ್ಬರ್ಸಕ್ಕೆ ಹೊಲ್ತಕ್ಕೆ ಹೋಯ್ತವನಿ ಅವ್ರಿಗೆ ಜಬ್ಬರ್ಸಕ್ಕೆ ಸರಿ ಸರಿ ಫೋನ್ ಮಾಡಿದ್ರು ಸೋಮವಾರಟಿಂದ ಹ್ಞೂ ಮಾಡಿದ್ರಕ್ಕ ಭಾನುವಾರಕ್ಕೆ ಹೇಳಿದಾರಂತಲ್ಲ ಹಂಗಂತೋದಕ್ಕೆ ನಿಮಗೂ ಫೋನ್ ಮಾಡಿತ್ತಂತಲ್ಲ ಕನಕ ಮಾಡಿತ್ತು ಭಾನುವಾರಕ್ಕೆ ಚೌಟ್ರಿಗೆಲ್ಲ ಹೇಳ್ಕೊಂಡಿದ್ದಾರಂತೆ ಬನ್ನಿ ಅಂದ್ಬಿಟ್ಟು ಮಾಡಿದ್ರು ಅಕ್ಕ ಅದಕ್ಕೆ ನಮ್ಮ ಹೊಟ್ಟೆಯವರು ಅತ್ತಾಗೆ ಹೆಂಗೂ ಹೋಗೋದು ಹೋಯ್ತೇವೆ ಒಂದೇ ಊರಿಂದ ತಾನೇ ಕರೆಯಕ್ಕೆ ಹೋಯ್ತಾರದು ಈಗ ನಾವು ಅವ್ರನ್ನೇ ಕರೆಯೋದು ನಗಕ್ಕೂ ಅವ್ರನ್ನೇ ಕರೆಯೋದು ಅವ್ರು ಬೇರೆ ಇವ್ರು ಬೇರೆ ಏನು ನಾವು ಬೇರೆ ಅವ್ರು ಬೇರೆ ಕರೆದಾರೇನು ಒಂದು ಬಸ್ ಮಾಡಿಬಿಡೋದು ಅವರು ನಾವಿಬ್ಬರು ದೊಡ್ಡ ದುಡ್ಡು ಹಾಕ್ಬಿಟ್ಟು ಸಮಸಮವ ಕೇಳಿದಂತೆ ಬಸ್ಗೆ ಅದೇನು 15 ಕಡೆ 17,000 ಹೇಳಿದಾರಂತೆ ಅರ್ಧಕ್ಕರ್ಧ ದುಡ್ಡು ಹಾಕೊಂಬಿಟ್ಟು ಬಸ್ನೇ ಮಾಡಿಬಿಡೋದು ಅವರು ಕರೀಲಿ ನಾವು ಕರೆಯೋದ ಬಂದು ಜನಗಳು ಹತ್ತಿಸ್ಕೊಂಡು ಹೋಗೋದ ಅಂತ ಅಂತಿದ್ರು ಕನಕ ಹೆಂಗೆ ಮಾಡೋದು ಹಂಗೆ ಮಾಡಿದ್ರು ಆಯ್ತದೆ ಕನಕ ಈಗ ಟಂಪ ಪಂಪ ಅನ್ಕೊಂಡು ಅದಕ್ಕೂ ಸುಮಾರಾಗಿ ಆಯ್ತದೆ ಅದ್ರ ಬದಲು ಬಸ್ನೇ ಮಾಡಿಬಿಡೋದ ಬಿಡು ನಾನು ಕರಿತೀನಿ ನೀನು ಬೇಕಾದ್ರೆ ನೀನು ಕರ್ಕೊ ನಾನು ಬೇಕಾದ್ರೆ ನಾನು ಕರ್ಕೊತೀನಿ ಹೋಗೋದು ಕರ್ಕೊಂಡು ಇನ್ನೇನು ಅದರಲ್ಲಿ ಏನಿರೋದು ತಿರ್ಗ ನಾವು ಬೇರೆ ನೀವು ಬೇರೆ ಮಾಡಿದಾರೇನು ಹೆಂಗೋ ಬಿಡು ನನ್ನ ಮನ್ಸಲ್ಲಿ ಹಂಗೆ ಅನ್ನಿಸ್ತು ಅಕ್ಕ ಅಯ್ಯೋ ಪಾಪ ಒಪ್ಪರ ಇಲ್ವ ಅಂದ್ಬಿಟ್ಟು ನನಗೆ ಅನ್ನಿಲ್ಲ ಅಣ್ಣ ಏನಾರು ಅನ್ಗಿಂದದು ಅಂದ್ಬಿಟ್ಟು ನೀನೇನೋ ಒಪ್ಕತಿ ಅಂತ ಗೊತ್ತು ಅಣ್ಣ ಏನಾರು ಅನ್ಗಿಂದದು ಅಂದ್ಬಿಟ್ಟು ನಾನು ಅದಕ್ಕೆ ಹೇಳಿಲ್ಲ ಸರಿ ಬಿಡಕ್ಕ ಹೆಂಗೋ ಆಯಿತು ಮತ್ತು ಹಂಗೆ ನಾನು ಅವ್ರಿಗೆ ನೋಡೋದ ಹೇಳಿಸ್ತೀನಿ ಯಾವ್ದಾರು ಬಸ್ಗೆ ಭಾನುವಾರಕ್ಕೆ ಸರಿ ಸರಿ ಹೇಳ್ಸು ಮತ್ತೆ ಅಲ ಅಲ ಅದಕ್ಕೆ ಹೇಳ್ರದಕ್ಕೆ ಚೆನ್ನಾಗಿದ್ದೀರಾ ಹ್ಞೂ ಚೆನ್ನಾಗಿವಿ ಕಣವ ಇದು WXYZ ಹಾಸ್ಪಿಟ್ಲಿಗೆ ನಾಲ್ಕು ಲುಂಗಿ ತಗೊಂಡು ಮುಗಿಗೆ ಬಟ್ಟೆ ತಗೊಂಡು ಅವಳಿಗೊಂದು 2 ನೈಟಿ ಲಂಗ ಏನೋ ತಗೊಂಡು WXYZ ಹಾಸ್ಪಿಟ್ಲಿಗೆ ಬೈಲಿ ಯಾಕಕ್ಕೆ ಅಯ್ಯೋ ಇವತ್ತು ಅದೇನೋ ಸ್ಕ್ಯಾನಿಂಗ್ ಇತ್ತಂತೆ ವಾತಾರಿಂದನೂ ಯಾಕೋ ಒಂಚೂರು ಹೊಟ್ಟೆ ಚುಳ್ಕ ಅಂತದೆ ಅಂತ ಅಂದ್ಲ ಅದಕ್ಕೆ ಕ್ಯಾನಿಂಗ್ ಬೇರೆ ಇತ್ತಲ್ಲ ತಡು ಹೋಗಿ ತೋರಿಸ್ಕೊಬರೋದು ಅಂದ್ಕೊಂಡು ಕರ್ಕೊಂಡ್ಬಂದ್ವಾ ಬಂದ ತಕ್ಷಣ ಹೆರಿಗೆನೇ ಆಗೋಯ್ತು ಕಲೆ ಏನ ಹೆರಿಗೆ ಆಯಿತು ಹೆರಿಗೆ ಆಯ್ತಂತೆ ಸರಿ ಕಂದ್ಬಿಡು ಸರಿ ಅದಕ್ಕೆ ಹೆರಿಗೆನೇ ಆಯ್ತದಕ್ಕೆ ಎಂಥದು ಮಗ ಗಂಡು ಕಣವ ಗಂಡು ಮಗವ ಅಯ್ಯೋ ಹೆಣ್ಣಾರೇ ಆಗಲಿ ಗಂಡಾರೇ ಆಗಲಿ ಹೆಂಗೋ ಹೆರಿಗೆ ಆಯ್ತದಕ್ಕೆ ಚೆನ್ನಾಗೊಳ್ತಾನೆ ಹ್ಞೂ ಚೆನ್ನಾಗೊಳೆ ಕಣವ ಚೆನ್ನಾಗಳು ಏನಿಲ್ಲ ಬಂದ ತಕ್ಷಣವ ಒಳಗೆ ಕರ್ಕೊಂಡು ಹೋದ ತಕ್ಷಣ ತಗೆ 2 ನಿಮಿಷ ಕೊಡ್ತಕ್ಕನವ ರಾಜ್ಕುಮಾರ ನಮಗೆ ಏನಪ್ಪ ಎಂತಪ್ಪ ನಂಗಾಗಿತ್ತು ಅದಕ್ಕೆ ನಾನು ಏನು ತರಲಿಲ್ಲ ಕಣವ ಲುಂಗಿ ಪಂಗಿ ಏನಂದ್ವಿ ನಂಗೇನು ಗೊತ್ತು ಎಲ್ಗೆ ನಾವು ಅಂತವೆ ಇವ್ಳು ಒಂಚೂರು ಚುಳ್ಕಂತದೆ ಅಂತ ಅಂದ್ಲು ಅಯ್ಯೋ ಹಂಗೆ ಅಲ್ವಾ ಒಂಚೂರು ಎಲ್ಲ ಕಾವ್ಗೆಲ್ಲ ಹಂಗೆ ಆಗೋದೇನೋ ಅಂತ ಅಂದ್ಕೊಂಡೆ ಹೆಂಗು ಇದು ಮಾಡಿಸ್ಬೇಕಾ ಕ್ಯಾನಿಂಗ್ ತಡು ಅಂದ್ಬಿಟ್ಟು ನಾನು ಜೊತೆಲಿ ಬಂದೆ ಹೆಂಗೋ ಇವನು ನಾನು ಅರುಣ ಸೌಮ್ಯ 3 ಜನ ಬಂದ ತಕ್ಷಣ ಹೆರಿಗೆ ಆಯಿತು ಏನೂ ಇಲ್ಲ ಇಲ್ಲಿ ಯಾರ್ತವ ಇಲ್ಲಿ ಹೆರಿಗೆ ಮಾಡಲಿ ಒಂದು ಲುಂಗಿ ಬಟ್ಟೆ ಇಸ್ಕೊಂಡು ಮುಗಿದು ಸುತ್ಕೊಂಡು ಕುಂತೀವಿ ಬಿರ್ನೆ ತಗೊಂಡು ಬಿರ್ನು ಬಂದ್ಬಿಡವ ಹ್ಞೂ ಸರಿ ಅದಕ್ಕೆ ಆಯಿತು ಈಗಲೇ ಬರ್ತೀನಿ ಹೊಲ್ತಕ್ಕೆ ಬಂದಿದ್ದೆ ನಾನು ಅಡುಗೆ ಮಾಡಿಬಿಟ್ಟು ಅವರೆಕಾಯಿ ಜವು ಉರೋದು ಅಂದ್ಕೊಂಡು ಹೊಲ್ತಕ್ಕೆ ಹೋಯ್ತಿದ್ನ ನಾಗಕ್ಕ ಸಿಕ್ತು ಅಂದ್ಬಿಟ್ಟು ಈಗ ತಾನೇ ಅದೇನೋ ಬಸ್ ಮಾಡ್ಕೊಂಡು ಹೋಗೋದ ಕರೆಯೋಕೆ ಇಬ್ಬರು ಸೇರ್ಕೊಂಡು ಅಂತ ನಾವಿಬ್ಬರು ಮಾತಾಡ್ಕೊತ ಕೂತೀವಿ ಕಾಲ್ ನನ್ನ ಮಗ ಖರ್ಚು ಮಾಡಿಸ್ಬೇಕಲ್ಲ ಅಂದ್ಬಿಟ್ಟೇನೋ ಹೆಂಗೆ ಬಿಟ್ಟಾನೆ ನೋಡಲಿ ಹೆಂಗೋ ಒಳ್ಳೇದ ಅಲ್ತಲ್ಲ ಬಿಡಿ ಒಟ್ಟು ಕೂಸಾರಾಗ ಅಳ್ತಾನೆ ಮಗ ಬಂತು ಚೆನ್ನಾಗಿ ಬರ್ತಾನೆ ಹ್ಞೂ ಚೆನ್ನಾಗವ್ರೆ ಕಣವ ಚೆನ್ನಾಗವ್ರೆ ಇಬ್ಬರು ಚೆನ್ನಾಗವ್ರೆ ಏನಿಲ್ಲ ಇಬ್ಬರು ಭಾಳ ಚೆನ್ನಾಗವ್ರೆ ಕತೆ ಬಿರ್ನೆ ಬಾಯ್ಲಿ ಹ್ಞೂ ಸರಿ ಅದಕ್ಕೆ ಅಡುಗೆ ಗಿಡ್ಗೆ ಒಂಚೂರು ಮಾಡ್ಕೊಂಬಂದ್ಬಿಡೋಣ ಈಗ ಬಟ್ಟೆ ಬರೀ ಇಲ್ಲವ ನೀನು ಅಡುಗೆನೂ ಬೇಡ ಏನು ಬೇಡ ಇಲ್ಲಿ ಹೋಟ್ಲಲ್ಲಿ ತಗೊಳಕಾಯ್ತದೆ ನಿನ್ನ ಗಂಡನಿಗೂ ಹೇಳು ಅವನು ಬರಲಿ ಇಬ್ಬರು ಬನ್ನಿ ಇಲ್ಲಿ ಒಂಚೂರ ಹ್ಞೂ ಸರಿ ಅದಕ್ಕೆ ಆಯಿತು ಬರ್ತೀವಿ ಇವಾಗ ಏರ್ಗೆನೆ ಆಯ್ತಂತೆ ಕನಕ ಹೆಂಗೋ ಬಸನ್ ಚಾರ್ನ ಉಳಿಸ್ತಕ್ಕಂತ ಹೋಗವ ನಿಮ್ಮ ಅಮ್ಮಗ ಹೆಂಗ ಕಣವ ಅಯ್ಯೋ ನಾನು ಅವತ್ತೇ ಅನುಮಾನ ಬಿಡು ಹೊಟ್ಟೆ ನಾನು ಓದಿಸ ಏನು ಎಲ್ಲ ಕೆಳಗೆ ಜಾರ್ಕೊಂಡಂಗಾಗಿತ್ತು ಕನಕ ಸೋಮ್ಯನ್ಗೆ ನಾನು ಇದು ಕರ್ಕೊಬರೋ ಗಂಟ್ಲು ಇರಕಿಲ್ಲ ಇವರು ಸುಮ್ಮನೆ ಚಿತ್ರದಲ್ಲಿ ಪತ್ರದಲ್ಲಿ ಅಂತ ಓಡಾಡ್ತಾವ್ರೆ ಇದು ಹಂಗ್ನಾರ ಕೆಲಸ ಅನ್ಕಡೆ ನಾನು ಅವತ್ತೇ ಎಲ್ಲ ಹೊಟ್ಟೆ ಜಾರ್ಕೊಬಿಡ್ತು ಅಯ್ಯೋ ಏನಾರೇ ಅಲ್ಲಿ ಕನಕ ಶ್ರೀಮಂತ ಸಸ್ರ ಮಾಡ್ಕೊಂಡು ಕರ್ಕೊಬರ್ಬೇಕಾಗಿತ್ತು ನನ್ನ ಮಗಳನ್ನ ಅಂತವ ನಿಜಕ್ಕೂ ಹೊಸಿ ಆಸೆ ಆಗಿತ್ತಿಲ್ಲ ಸರಿ ಬಕ್ಕ ಬಾ ಹೋಯ್ತಾ ಮಾತಾಡ್ಕೊಂಡು ಹೋಗದ ಅಯ್ಯೋ ಅಕ್ಕ ನಿಜವಾಗ್ಲೂ ಅವತ್ತು ನಾನು ಹೋದಾಗ್ಲೂ ಹಂಗೆ ಇತ್ತು ಕನಕ ಹೊಟ್ಟೆ ಅಯ್ಯೋ ನನ್ನ ಮಗಳಿಗೆ ಶ್ರೀಮಂತ ಶಾಸ್ತ್ರ ಮಾಡ್ಕೊಂಡು ಅಚ್ಚುಕಟ್ಟ ಕರ್ಕೊಬರ್ಬೇಕು ಅಂತ ಹೊಸಿ ಆಸೆ ಆಗಿತ್ತಿಲ್ಲ ಕರ್ನಾಗ ನೋಡಲಿ ನಾವು ಏನಾರ ಆಸೆ ಪಡ್ರೆ ದೇವರು ಅದನ್ನೂ ಎತ್ತಾಗಿ ಇದು ಮಾಡಕ್ಕಿಲ್ಲ ಅಕ್ಕ ಬಾ ಸುಮ್ಮನೆ ನಿನ್ಗೆ ಗೊತ್ತಾಗಕ್ಕಿಲ್ಲ ನಿನಗೆ ಹೆಂಗೋ ಸದ್ಯಕ್ಕೆ ಏನಾರೇ ಅಲ್ಲಿ ಯಾವುದೇ ತೊಂದರೆ ಇಲ್ಲ ಹೆರಿಗೆ ಆಯ್ತಲ್ಲ ಅದು ಖುಷಿ ಪಡು ನೀನು ಸರಿ ಕತೆ ಎಲ್ಲಾದ್ರೇನು ಅಲ್ಲಾದ್ರೇನು ಇಲ್ಲಾದ್ರೇನು ಹೆಂಗೋ ಮೊಮ್ಮಗ ದುಡ್ಡನ್ನ ಉಳಿಸ್ತಾವ ನಿನಗೆ ಏನಾರೇ ಅಲ್ಲಿ ಕನಕ ಅಯ್ಯೋ ಅವಳಿಗೆ ಒಂಥರ ಆಸೆ ಕನಕ ಜಾಸ್ತಿ ಭಾಳ ಆಸೆ ಆಗಿದ್ಲು ಅವಳು ಎಲ್ಲ ಭಗವಂತ ಇಚ್ಛೆ ಬವ್ವ ಬಾ ಹೆಂಗೋ ಒಳಗಾಲಿ ಓ ಇದೇ ನಾಳೆ ಊರ್ ಕಡೆಗೆ ಬರ್ತೈತಿ ಈಗ ಬಂದ್ಬಿಟ್ಟು ಕೆಲಸ ಆಗೋಯ್ತಾ ಜಾನ್ಕಕ್ಕ ಅಯ್ಯೋ ರೀ
ಸೋಮ್ಯಗೆ ಎರ್ಗೆ ಐತಂತೆ. ಹೂವ ಇದೇನಿದ್ ಕತೆ ಎರ್ಗೆ ಆಯ್ತು. ಹ್ಞೂ ಗಂಡು ಮಗವಂತೆ. ಓಹೋ ಎಂತದೋ ಬುಡತಗೆ. ಓ ಇದನ್ನು ಬಾರ್ ಕರ್ಕ ಬರ್ಬೇಕು ಅಂತಿದ್ರಲ್ಲೇ ಮತ್ತೆ. ಕರ್ಕ ಬರ್ತಾರೆ ಈಗ ಮುಗಿಯನು ಬಾಡ್ತಿ ಇಬ್ಬರು. ಅಯ್ಯೋ ಬುಡತಗೆ ನಗಕ ಏನೋ ಬುಡಕತ್ತಾಗ ಒಳ್ಳೇದಾಗ್ಲಿ ಮಗ ಬಂತಿ ಚೆನ್ನಾಗಿದಾರಂತ. ಹ್ಞೂ ಕರಣ ಚೆನ್ನಾಗಿದಾರಂತೆ. ಹ್ಞೂ ಹೆಂಗೋ ಬುಡಕತ್ತಾಗೆ ಹೆಂಗೋ ದೇವ್ರು ಒಳ್ಳೇದು ಮಾಡಿದ್ನಲ್ಲ ಭಗವಂತ. ನಮ್ದವ್ರನ್ನ ಕೈ ಬಿಡಕ್ಕಿಲ್ಲ ಕನಕ ನಿಜವಾಗ್ಲೂ. ಅಣ್ಣನೂ ಏನು ಅದನ್ನೇ ಸುದ್ದಿ ಮಗಳು ಸುದ್ದಿನೇ. ಕರ್ಕ ಬರ್ನಿವಲ್ಲ ಓಟ್ಲು ತ ಕೂತ್ಕೊಂಡು ಒತ್ತಲ್ವ ಅದೇ ಸುದ್ದಿ. ಮಗಳ ಮೇಲೆ ಪ್ರಾಣನ ಇಟ್ಕೊಳ್ಳೋದೇ ಮಾತ್ರ ಅಣ್ಣ. ಅಯ್ಯೋ ಅಣ್ಣ ಸುಮ್ಮನಿರಿ. ಈಗ ಬಂದು ಕರ್ಕೊಂಡು ಹೋಗದ ಈಗ ಒಂದು ತಿಂಗಳಿಂದ ಬಂದು ಕರ್ಕೊಂಡು ಹೋಗಿದ್ರೆ ನನ್ನ ಸೊಸೆಯ ಹೆಂಗೋ ಇವು ಹೆಣ್ಣ ಕರ್ಕೊಬರಂಗೆ ಆಗೋದು. ಅಯ್ಯೋ ನೋಡಿ ಅವಳು ಕಳ್ಸೋಕ್ಕಾಗಲಿಲ್ಲ ಪಾಪ. ಹೆಂಗೆ ಕಳ್ಸೋದು ಅವ್ರು ಕರೆದು ಇಲ್ಲ ಏನೂ ಇಲ್ಲ, ನಾವೇ ಮೇಲ್ಬಿಟ್ಟು ಕಳ್ಸೋಕ್ಕಂತ ಅನ್ಕೊಂಡು ನಾನು ಸುಮ್ಮನೆ ಅದೇ. ಈಗ ಹಿಂಗೆ ಆಯಿತು. ಅಕ್ಕ ನಾನು ಮಾತು ಹೇಳ್ತೀನಿ ಬೇಜ ತಿಳ್ಕೊಬೇಡ. ಅವಳೇರಕ್ಕ ಸೊಸೆನೇ ಆಗಿರಲಿ ಅವಳು ನಿನ್ನ ಮಗಳಂಗಲ್ವಕ್ಕ. ಇವತ್ತು ನಿನ್ನ ನಂಬಿ ನಮ್ಮ ಅತ್ತೆ ನಮ್ಮ ಮಾವ ಅಂತ ನಿನ್ನ ಎಷ್ಟು ಆಸೆ ಪಡ್ತಾಳೆ ಗೊತ್ತಕ್ಕ. ಒಂದು ಸತಿ ಹಿಂಗೆ ಕೂತ್ಕೊಂಡು ನಾವು ಜಗಳ ಮೇಲೆ ಕೂತ್ಕೊಂಡು ನಾನು ನೀವು ಇತ್ತೀಚೆಗೆ ಗಂಡು ಮಾಡ್ತೇವೆ ಸುಮ್ಮನೆ ಕೇಳಿದೆ ಹೆಂಗವ ಹೆಂಗಿದಾರು ನೋಡ್ಕೊತಾ ಇದಾರ ಅಂತ. ನಿಜವಾಗ್ಲೂ ಎಷ್ಟು ಖುಷಿ ಪಡ್ತು ಗೊತ್ತಾ ಹೆಣ್ಣು. ಕಣ್ಣೀರು ಹಾಕೋಬಿಡ್ತು. ನನ್ನ ತಂದೆ ತಾಯಿ ಇದ್ದಿದ್ರು ನಾನು ಹಿಂಗೆ ನೋಡ್ಕೊತಿದ್ದಿಲ್ಲ ಅಂತವ. ನನಗೆ ಭಾಳ ಖುಷಿ ಆಯಿತು. ನೋಡು ಇಷ್ಟು ಚೆನ್ನಾಗಿ ನೋಡ್ಕೊಂಡವ್ರಲ್ಲ ಅಂತವ. ಅಷ್ಟು ಖುಷಿ ಆಯಿತು ಕನಕ. ಅಯ್ಯೋ ಅಣ್ಣ ಈಗ ನಮ್ಮ ಮಕ್ಕಳು ಬೇರೆ ಅವ್ರ ಬೇರೆ ಅಣ್ಣ. ಓದೋಳೆ ಸಾಸೆ ಬಂದೋಳೆ ನಮ್ಮ ಮನೆ ಹೆಣ್ಮಕ್ಳು ಅನ್ಕೋಬೇಕಲ್ವಣ್ಣ. ಆವತ್ತೇ ತಾನೇ ಮನೇನ ಬೆಳಗೋದು. ಏನೇ ಯಾರೇ ಆಗಲಿ ಸಾಸೆನೇ ನಮ್ಮ ಮನೆ ಬೆಳಗ್ಬೇಕಾರೆ. ಏನು ಅಣ್ಣ ಆಯಿತು ಅತ್ತಾಗೆ ಹೆಂಗೋ ಅಚ್ಚುಕಟ್ಟಾಗ ಅವರೆಲ್ಲ ಸಾಕು. ಹೋಯ್ತೀನಿ ಕರ್ಕೊಂಬರ್ತೀನಿ ಅಣ್ಣ. ಮಗಿಗೆ ಕ್ಯಾನಿಂಗ್ ಮಾಡ್ಸೋಕ್ಕೆ ಅಂತ ತೋರ್ಸಕ್ಕೆ ಹೋಗಿ ಹೆರಿಗೆ ಆಗಿರೋದು. ಅದಕ್ಕೆ ಏನು ತಗೊಂಡೋಗಿಲ್ವಂತೆ. ಒಂದು ಲುಂಗಿ ಬಟ್ಟೆನೂ ತಗೊಂಡೋಗ್ದಾನೆ. ಯಾರು ತಾವು ಲುಂಗಿ ಬಟ್ಟೆ ಇಸ್ಕೊಂಡ್ರಂತೆ. ಅದಕ್ಕೆ ಈಗ ತಗೊಂಡು ಹೋಗ್ಬೇಕು ಅಣ್ಣ. ಊಟ ಎಲ್ಲನೂ ನೋಡ್ತೀನಿ. ಊಟ ಈಗ ಬಿಸಿ ಅಡುಗೆ ಮಾಡ್ಕೊಂಡೀನಿ. ಇದ್ರೆ ಜನ ತುಂಬ್ಕೊಂಡು ಈಗ ಹೋಯ್ತೀನಿ ರೀ. ನಾನು ಓಟ್ಬತ್ತೀನಿ. ಒಂಚೂರು ಮಳೆ ತಗಿದ್ ಬಿಡಿ ಇವತ್ತು. ಕೆಲ್ಸಕ್ಕೆ ಹೋಗ್ಬೇಡಿ. ಓ ಕೆಲ್ಸಕ್ಕೆ ಹೋಗೋದ ಅಂತ ಹೋಯ್ತಾ ಇದೆ. ಹೋಗು ಬೇಡ ಹೋಗು ನೋಡ್ಕೊಬರಕ್ಕೆ ಹೋಗಿ ಬೇಕಾರೆ ಬಾಕ ಉಳ್ಕೊಳ್ಳಿ. ನೀನು ಬಂದ್ಬಿಡು ಸಂಜೆ ಹೊತ್ತಿಗೆ. ಅಯ್ಯೋ ಅಲ್ಲಿ ಉಳ್ಕೊಳಕ್ ಬಿಟ್ಟಾರ ನನ್ನ. ಅಪ್ಪರ ಜನ ಆಯ್ತಾರೆ ಅಂದ್ಬಿಟ್ಟು ಇದೇ ಕೇಳೋದ್ರ ಕತೆ ಇಲ್ಲಿ ಬರ್ಬೇಕಲ್ಲ ಭಂಗ ಮಾಡ್ಬೇಡ್ದ. ಬರ್ತೀನಿ ನಾನು ಸಂಜೆ ಹೊತ್ತಿಗೆ. ಮಳೆ ತಗೀರಿ ಯಾರು ಬಂದರು. ಕೆಲ್ಸಕ್ಕೆ ಹೋಗ್ಬೇಡಿ ಇವತ್ತು. ಸರಿ ಆಯಿತು ಹೋಗು. ಹೆಂಗೋ ಒಳ್ಳೇದಾಯ್ತಲ್ಲ ಬುಡಕ. ಹಂಗೂ ಭಾನುವಾರಕ್ಕೆ ಹೆಂಗೆ ಮಾಡೋದು ಅಂತ ಅದನ್ನೇ ಯತ್ನೆ ಮಾಡ್ತಾ ಇದ್ದ ಕನಕ. ಅಯ್ಯೋ ನಾವು ಮಾತಾಡ್ಕೊಂಡು ಹೋಗೋಣ. ಬಸ್ ಮಾಡ್ಕೊಂಡು ಖರ್ಚು ಹಾಕೊಂಡು ಅವ್ರದ್ದು ಹಾಕೊಂಡು ಒಂದು ಬಸ್ನೇ ಮಾಡ್ಬಿಡೋದ. ಹೆಂಗೋ ಅವರು ನಾವು ಕರೆಯೋದು ಒಬ್ಬರನ್ನೇ. ಇನ್ನೇನು ಬೇರೆಯವ್ರನ್ನ ಕರೆಯಕ್ಕೆ ಹೋಯ್ತಾರೆ ಅವರು. ಒತ್ತಾಗ ಬಸ್ಸಲ್ಲೇ ಉಂಟೋಗದ ಅಂತಾನೆ ಮಾತಾಡ್ಕೊಂಡಿದ್ದು. ಓಹೋ ಆಯಿತು. ಇನ್ನೂ ಒಂದು ತಿಂಗಳು ಲೇಟಾಗಿ ಕಳ್ಸರು ಆಯ್ತದೆ ಅವಳನ್ನ. ಈಗ ಎಷ್ಟಲೇ 7 ತಿಂಗಳಲ್ವಾ. ಇನ್ನೂ 1.5 ತಿಂಗಳು ಗಂಟಲು ಕಳ್ಸರು ಆಯ್ತದೆ ಅವರು. ಅವ್ರ ಅನುಕೂಲ ಯಾವಾಗ ಕಳ್ಸಾರ ಕಳಿಸ್ಲಿ. ಈಗ ಹೋಗಿ ಮುಗ ಬಂತಿ ನೋಡ್ಕೊಬರಗಿ ಹೋಗಿ. ಸರಿ ಕಣ್ರಿ ಮಳೆ ಹುಷಾರು. ಆಯ್ತು ಅಣ್ಣ ಹೊರಡ್ತೀವಿ ನಾವು. ಹೋಗಿ ಒಳ್ಳೆದಾಗ್ಲಿ ಹೋಗಿ. ಮುಂದುವರಿಯುವುದು. ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.